ಬರ್ತಿದೆ? ಇದು ನಿಜ ಹೇಳಬೇಕಂದ್ರೆ ನಾನು ಸಾಧನೆ ಮಾಡಕ್ಕೆ ಹೊರಡ್ತೀನಿ ಅಂತ ಹೊಟ್ಟೆ ಇಲ್ಲ. ನಾನು ಜೀವನ ಮಾಡಿಕೊಂಡೆ, ನಾನು ಜೀವನದ ಶೈಲಿ ಮಾಡಿಕೊಂಡೆ. ಆದ್ದರಿಂದ ನಾನೇನೋ ಸಪ್ರೇಟಾಗಿ ಸಾಧನೆ ಮಾಡ್ತಿದ್ದೀನಿ ಅಂತ ಆಗಲಿಲ್ಲ. ನನ್ನ ಜೀವನ ಅಂದರೆ ಈ ಥರ, ನನ್ನ ಮನೆ ಅಂದರೆ ಈ ರೀತಿ, ನನ್ನ ಮನೆಯಲ್ಲಿ ಹೇಗಿರಬೇಕು, ಬರೀ 2 ಮಕ್ಕಳಲ್ಲ, ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಹೀಗೆ ಯಾವುದನ್ನು ನಾನು ಕಲ್ತನೋ, ತಿಳಿದ್ನೋ, ಅರಿತನೋ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾಗ 10 ಜನ ಆಕರ್ಷಿತರಾದರು, ಬರೋಕ್ಕೆ ಶುರು ಮಾಡಿದ್ರು, ಅವ್ರು ಇರೋಕ್ಕೆ ಶುರು ಮಾಡಿದ್ರು. ಅದರಿಂದ ಇದು ನನ್ನ ಸಾಧನೆ ಅಲ್ಲ, ನನ್ನ ರೀತಿ, ನಾನು ಇರೋದು ರೀತಿ. ಅದರಿಂದ ಅದಕ್ಕೆ ಎಲ್ಲರೂ ಕೂಡ ಅದು ಹಿತವಾಗಿರುತ್ತೆ. ಅದು ಸತ್ಯವಾಗಿ, ಸಹಜವಾಗಿ, ಅದು ನನ್ನೊಳಗಿಂದ ನನಗೆ ಏನು ಅದು ಒಳ್ಳೆಯದೋ ಮಾಡ್ತಾ ಇದ್ದಾಗ ಅದು ಯಾರಿಗೂ ಹಿಂಸೆ ಆಗೋದಿಲ್ಲ. ಅಲ್ಲಿಗೆ ಬಂದವರು ಕೂಡ ಸಪೋರ್ಟಿಂಗ್ ಆಗಿರೋದ್ರಿಂದ ಅವರು, ನಾನು ಇಲ್ಲದೇ ಇದ್ದರೂ ಕೂಡ, ಉದಾಹರಣೆಗೆ ಅಮಿತಾ ನಾನು ಇಲ್ಲದೇ ಇದ್ದರೂ ಮಕ್ಕಳಿಗೆ ತಾಯಿ ಥರ ಆಗ್ಬಿಟ್ರು. ಅವಳೇನು ದೊಡ್ಡ ಮಗು ಅಲ್ಲ, ನಮ್ಮ ಮಕ್ಕಳಿಗಿಂತ ಒಂದು ಸ್ವಲ್ಪ ದೊಡ್ಡವಳು ಇರ್ಬೋದು. ಅವಳಿಗೆ ಒಂಥರ ನಾನು ಅವಳಿಗೆ ನಾನು ಸಿಕ್ಕಿದ ತಕ್ಷಣ ಒಂದು ದೊಡ್ಡ ನಿಧಿ ಸಿಕ್ಕದಂಗೆ, ಇಂಥ ಅಮ್ಮ ಎಲ್ಲರಿಗೂ ಸಿಗಬೇಕು. ಅದಕ್ಕೆ ನಾನೇನು ಮಾಡಬೇಕು, ನಾನು ಅಮ್ಮಂಗೆ ತೊಂದರೆ ಕೊಡದೇ ಇರೋ ಹಾಗೆ ನಾನು ನೋಡ್ಕೋಬೇಕು. ಇದನ್ನೆಲ್ಲ ಯಾವತ್ತೂ ಬಾಯಲ್ಲಿ ಹೇಳಿಲ್ಲ ಅವಳು. ನನ್ನ ಮಕ್ಕಳಿಂದ ಒಂದು ಕಂಪ್ಲೇಂಟ್ ಇಲ್ಲ ನನಗೆ. ಅವರು ಓದೋ ವಿಚಾರದಲ್ಲಿ, ಅವರು ಬೆಳಗ್ಗೆ ಎದ್ದು ಅವರು ಸ್ತೋತ್ರ ಹೇಳೋ ವಿಚಾರದಲ್ಲಿ, ಸಾಯಂಕಾಲ ಎಲ್ಲರೂ ಸೇರಿ ಪೂಜೆ ಮಾಡಿಕೊಂಡು ಓದಕ್ಕೆ ಕೂಡಿಸ್ತಾ ಇದ್ದಿದ್ದು, ಸ್ಕೂಲಿಗೆ ಬಿಡ್ತಾ ಇದ್ದಿದ್ದು, ಟೈಮಿಗೆ ಸರಿಯಾಗಿ ಹೋಮ್ವರ್ಕ್ ಮಾಡ್ತಿದ್ದಿದ್ದು ಎಲ್ಲವೂ ಅಮಿತಾ ಮಗು ತಾಯಿ ಆದ್ಲವಳು ಮಕ್ಕಳಿಗೆ, ನನ್ನ ಮಕ್ಕಳಿಗೆ. ಅವಳು ಚಿಕ್ಕವಳೇನೆ, ಅವಳು ಓದ್ತಾ ಇದ್ಲು, ಅವಳು ಮೆಡಿಕಲ್ ಓದ್ತಾ ಇದ್ಲು. ಈ ಥರ ಮಕ್ಕಳನ್ನೆಲ್ಲ ನನ್ನ ಜೊತೆ ಅವ್ರು ಇದ್ದು ನೋಡ್ಕೊಂಡಿದ್ದಾರೆ ಮಕ್ಕಳು ಚಿಕ್ಕವರಿದ್ದಾಗ. ಇದನ್ನು ಅಂದ್ಕೊಂಡೆ. ಅವರು ಅಮಿತಕ್ಕ ಅಂತ ಅವಳು ಕರೆದು ಇವಾಗಲೂ ಹೇಳ್ತಾರೆ, ನಾನು ಜಾಸ್ತಿ ಕಲ್ತಿದ್ದು ಅಮಿತಕ್ಕನಿಂದಾನೇ ಜಾಸ್ತಿ ಕಲ್ತಿದ್ದು ಅಂತ. ಆಯಿತು, ಯಾರಿದ್ದಾನೋ ಅಂದು ಮಕ್ಕಳು ಉದ್ಧಾರ ಆಗುವಂಥ ಒಂದು ತಾಯಿ ಮನೆಗೆ ಬಂದಲ್ಲ. ಅವಳು ಕೂಡ ಚಿಕ್ಕವಳೇನೆ, ಒಂದು 20 ವರ್ಷವೂ ಆಗಿರಲಿಲ್ಲ. ಅವಳು ಸಂಕಲ್ಪ ತೊಗೊಂಡ್ಳು, ಪ್ರಪಂಚಕ್ಕೆ ತಾಯಿಯಾಗಿರ್ತೀನಿ ಅಂತ. ಇವತ್ತು ಒಂದು ದೊಡ್ಡ ಡಾಕ್ಟ್ರಾಗಿ, ಗುರು ಮಾತಾ ಥರನೇ ಅವಳು ಒಂದು ಮಾತೆಯಾಗಿ ಎಲ್ಲ ಪ್ರಪಂಚಕ್ಕೆ ಸೇವೆ ಮಾಡ್ತಾ ಇದ್ದಾಳೆ. ಎಲ್ಲರೂ ಮುಗಿ ಬೀಳ್ತಾರೆ ಅವಳ ಆಸ್ಪತ್ರೆಗೆ ಜನ. ಅವಳು ಮಗಳು ಡಾಕ್ಟ್ರಾಗಿದ್ದಾಳೆ. ಹೇಗಾಯ್ತು ಇದೆಲ್ಲ ಕತೆ ಅಲ್ಲ, ಇದೆಲ್ಲ ನಡೆದಿರೋದು. ನಾನು ನನ್ನ ಜೀವನದಲ್ಲಿ ನಾನು ಯಾರ್ಯಾರನ್ನ ಕರ್ಕೊಂಡ್ನೋ ಅವರೆಲ್ಲ ನನ್ನನ್ನೇ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಅದರಿಂದ ನನಗೆ ಎಲ್ಲೂ ಸಾಧನೆ ಅನಿಸ್ಲಿಲ್ಲ, ಆಟ ಅನಿಸ್ತು. ಇವತ್ತು ಆಟ ಅನಿಸ್ತು. ಭಾನು ಎಂಟ್ರಾಗಿದ್ದು ಲೈಫ್ನಲ್ಲಿ. ಇದು ಒಂದು ಗೇಮ್, ಒಂದು ಪಾತ್ರ ಅವಳಿಗೆ ಬೇಕಿತ್ತು. ಅವಳು ಮಗುನ ಕರ್ಕೊಂಡು ಬಂದಾಗ ಆ ಮಗುನು ಚಿಕ್ಕದು, ಅವಳು ಚಿಕ್ಕವಳು, ಇನ್ನೂ ಕೆಲಸ ಮಾಡ್ತಿದ್ಲು, ಓದಿ ಮುಗ್ದಿತ್ತು ಆವಾಗ. ಇವಾಗ ಹೇಗೆ ನನ್ನನ್ನು ಅವಳು ಅಮ್ಮ ಥರ ನೋಡ್ಕೊಳ್ತಾ ಇದ್ದಾಳೆ. ಹೇಗದು? ನಾನು ಪ್ರಪಂಚಕ್ಕೆ ತಾಯಿ ಅಂತ ಕೊಟ್ಟಿದ್ದು ಭಾಷೆ ಅದು. ಅದರಿಂದ ಎಲ್ಲೂ ಸಾಧನೆ ಅಂತ ಬೇರೆ ಮಾಡ್ಕೊಳ್ಳಲಿಲ್ಲ, ಜೀವನದಲ್ಲಿ ಅಳವಡಿಸ್ಕೊಂಡೆ. ಇಡೀ ಮನೆಗೆ ನಾನು ಮಾಡ್ತಾ ಇರೋ ಸಾಧನೆಯಲ್ಲಿ ಸೇರಿಸ್ಕೊಂಡೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಮಕ್ಕಳು ಕ್ಯಾಂಪ್ ಮಾಡಿದ್ರೆ ಇಡೀ ಫ್ಯಾಮಿಲಿಯಲ್ಲಿರೋದು. ನಮ್ಮ ಯಜಮಾನರು ಎಲ್ಲ ಮಕ್ಕಳಿಗೆ ಸಾಮಾನು ತಂದು ಕೊಡೋದೇನು, ನನ್ನ ಶಿಫ್ಟ್ ಕರ್ಕೊಂಡು ಹೋಗೋದೇನು, ಊರಿಗೆ ಬಿಡೋದೇನು, ಕರ್ಕೊಂಬರೋದೇನು, ಎಲ್ಲರಿಗೂ ಇದು ನಮ್ಮ ಜೀವನದ ಶೈಲಿ ಆಗೋಯಿತು. ಯಾಕೆ? ಅದಕ್ಕೆ ನಾನು ಹೇಳೋದು, ನಾವು ನಿಜವಾಗ್ಲೂ ಪರಮಾತ್ಮನ ದಿಕ್ಕಲ್ಲಿ ಇದ್ದರೆ, ಅಂಥ ಸಂಕಲ್ಪಗಳು ತಗೊಂಡು ಸ್ಪಿರಿಚುವಲ್ ಸಾಧನೆ ಮಾಡಿದ್ದೇ ಆಗಿದ್ದರೆ ಒಂದು ಇರುವೆ ಕೂಡ ಅಡ್ಡ ಬರೋಕ್ಕಾಗಲ್ಲ. ಯಾಕಿಷ್ಟು ಧೈರ್ಯವಾಗಿ ಹೇಳ್ತೀನಿ? ನೀವು ಇನ್ನೂ ಅರ್ಧಂಬರ್ಧ ಮನಸ್ಸಲ್ಲಿ ಮಾಡ್ತಿದ್ರೆ ಎಲ್ಲ ಅಡ್ಡದಿಡ್ಡಿನೇ ಆಗೋದು. ನಿಮಗೆ ಮಾಡೋದ್ರಲ್ಲಿ ಡೌಟ್ ಇದ್ದರೆ ಎಲ್ಲರೂ ಮಾಡಬೇಡ ಅಂತ ಹೇಳೋರೆ ಜಾಸ್ತಿ ಜನ ಬರೋದು. ಹೌ ಯು ಕ್ರಿಯೇಟ್ ಪೀಪಲ್? ಬಿಕಾಸ್ ಯು ಆರ್ emitting such vibrating rays. That frequency people will automatically ನಿಮ್ಗೆ ಅಡ್ಡ ಆಗ್ತಾರೆ. ನಿಮ್ಗೆ ಅರ್ಧಂಬರ್ಧ ಮನಸ್ಸಿದೆ, ಅರ್ಧಂಬರ್ಧ ಮನಸ್ಸು ನಿಮ್ಮ ಜೊತೆ ಬಂದು ಮಾಡೋದನ್ನು ಮಾಡದಿರೋ ಮಾಡ್ತಾರೆ. ನಂಗೆ ಎಲ್ಲೂ ಆ ಥರ ಬರಲಿಲ್ಲ. ನಾನು ಯಾವತ್ತೂ ಅರ್ಧಂಬರ್ಧ ಮನಸ್ಸಲ್ಲಿ ಮಾಡೇ ಇಲ್ಲ. ಅದರಿಂದ ಸಾಧನೆ ಅನ್ನೋದು ಮನೆಯವರೆಲ್ಲ ಸಾಧನೆ ಮಾಡಿದ್ದಾರೆ. ನಾನು ಮನೇಲಿ ಇಲ್ಲದೆ ಇದ್ದಾಗ ಮಕ್ಕಳು ಓದಿ ರ್ಯಾಂಕ್ ಬಂದಿದ್ದು ಅವ್ರ ಸಾಧನೆ. ನಾ ಮನೇಲಿ ಇಲ್ಲದೆ ಇದ್ದಾಗ ನಾನು ಬಂದು ಕರೆದು ಇಟ್ಕೊಂಡಿರೋ ಮಕ್ಕಳು ಮನೇನ ನೋಡ್ಕೊಂಡಿದ್ದು ಒಂದು ಸಾಧನೆ. ಹೆಂಡ್ತಿನ ಯಾರ ಮಾತು ಕೇಳಿದೆ ಈ ಕೆಲಸ ಮಾಡೋಕ್ಕೆ ಬಿಟ್ಟು ನೋಡಿದ್ದು ಪಪ್ಪನ ಸಾಧನೆ. ಇದೆಲ್ಲ ಎಲ್ಲರದ್ದು ಸಾಧನೆ, ನಂದೊಬ್ಬಳದೇ ಸಾಧನೆ ಅಲ್ಲ. ಇವತ್ತು ಸಾಧನೆ ನಡೀತಾ ಇದೆ. ಎಲ್ಲರೂ ಇವತ್ತು ಸಾಧನೆ ಮಾಡ್ತಾ ಇದ್ದಾರೆ. ಅಮ್ಮನ ಪ್ರಪಂಚಕ್ಕಾಗಿ ಕೊಟ್ಟಿರೋದೆಲ್ಲ ಅವ್ರ ಗ್ರೇಟ್ನೆಸ್. ನೀವು ಯಾವ ತರಹ ದೀಕ್ಷೆಗಳನ್ನು ಕೊಡ್ತೀರಾ ಅಮ್ಮ?
ದೀಕ್ಷೆ ಎಲ್ರಿಗೂ ಕೊಡೋದಲ್ಲ ಅದು. ಆ ದೀಕ್ಷೆ ಕೊಡೋಕ್ಕೆ ನಮಗೆ ಒಳಗಡೆಯಿಂದ ಪ್ರೇರಣೆ ಬರಬೇಕು, ಒಳಗಡೆಯಿಂದ ಒಂದು ವಾಯ್ಸ್ ಬರಬೇಕು, ಇದನ್ನು ಹಂಚು, ಇದನ್ನು ಕೊಡು ಅಂತ. ಪ್ರಾರಂಭದಲ್ಲಿ ನಾನು ದೀಕ್ಷೆ ಕೊಡ್ತಾ ಇರಲಿಲ್ಲ. ಪ್ರಾರಂಭದಲ್ಲಿ ನನಗೇನು ಖುಷಿ ಸಿಕ್ತು ಅದನ್ನು ಹಂಚ್ಕೊಳ್ತಾ ಬಂದೆ. ಭಗವದ್ಗೀತೆ ಅದನ್ನು ಹಂಚ್ಕೊಳ್ತಾ ಬಂದೆ. ಆಮೇಲೆ ಶ್ರೀಚಕ್ರ ಪೂಜೆ ಪ್ರಾರಂಭ ಮಾಡಿದಾಗ ತುಂಬ ಆಸಕ್ತಿಯಿಂದ ಒಂದೊಂದು ಆವರಣನೂ ಕಲ್ತ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ. ಯಾವಾಗ ಒಳಗಡೆ ನನಗೆ ಆ ಪ್ರೇರಣೆ ಬಂತು, ಇದನ್ನು ನಾನು ಉಪಾಸನೆ ಮಾಡಬೇಕು ಅಂತ ಬೀಜಾಕ್ಷರಗಳನ್ನು ಜಪ ಮಾಡಿಕೊಂಡು ಉಪಾಸನೆ ಶುರು ಮಾಡಿದೆ. ಹಾಗೆ ನಿಧಾನವಾಗಿ ಪೂಜೆ ಮಾಡ್ತಾ ಮಾಡ್ತಾ ಒಂದಿನ ನನ್ನ ಒಳಗಡೆ ಅಂತರ್ಯಾಮಿಯಿಂದ ಒಂದು ಧ್ವನಿ ಬಂತು. ಆ ಮಂತ್ರ ಕೇಳಿಸಿದಾಗ ಅದನ್ನು ಏನೇ ಮಾಡಿದ್ರೂ ಬಾಯಿನಲ್ಲಿ ಹೇಳೋಕ್ಕಾಗಲಿಲ್ಲ. ಇದು ಒಂದು ಮಹಾನ್ ದೀಕ್ಷೆ, ಎಲ್ಲ ಗುರುಗಳ ಆಶೀರ್ವಾದ. ಅದು ಸಾಮಾನ್ಯವಾದ ದೀಕ್ಷೆ ಅಲ್ಲ. ಇವತ್ತು ನನ್ನ ನಾಲ್ಗೆನಲ್ಲಿ ಆ ಶಬ್ದನ ಹೊರಡ್ಸೋಕ್ಕೆ ಸಾಧ್ಯ ಇಲ್ಲ. ಇದು ವೆರಿ ಪರ್ಸನಲ್. ನನಗೆ ಹೇಳಕ್ಕೆ ಆಗಲ್ಲ, ಕೇಳಿಸುತ್ತಷ್ಟೇ. ಆಂತರ್ಯದಲ್ಲಿ ಅದು ಕೇಳುತ್ತೆ. ಅದು ಕೇಳಿದಾಗೆಲ್ಲ ನನ್ನ ಬಾಯಿಯಿಂದ ಏನು ಬರುತ್ತೋ ಅದು ಕೇಳಿದಾಗೆಲ್ಲ ನನ್ನಲ್ಲಿ ಯಾವ ಮಂತ್ರ ಬರುತ್ತೆ ಅದನ್ನು ನಾನು ಬೇರೆಯವ್ರಿಗೆ ಕೊಡೋದು ದೀಕ್ಷೆ. ಒಳಗಡೆ ಅದು ಕೇಳಿಸ್ದಾಗೆಲ್ಲ ನಾನು ಏನೇ ಮಾಡಿದ್ರು, ಪೂಜೆ ಮಾಡಿದ್ರು, ಏನೇ ಮಾಡಿದ್ರು, ಒಳಗಡೆಯಿಂದ ಅದು ಕೇಳಿಸಿದಾಗ ಬೇರೆ ಯಾವುದೋ ಒಂದು ಸ್ಟೇಟಲ್ಲಿ ನಾನು ಇರ್ತೀನಿ. ಅದರಿಂದ ಒಂದು ಗುರು ನಮಗೆ ಪ್ರೇರಣೆ ಆದಾಗ ಒಳಗಿಂದ ನಮಗೆ ಧ್ವನಿ ಕೇಳಿಸುತ್ತೆ. ದೀಕ್ಷೆ ಕೊಟ್ಟಾಗ ಅವರು ಆ ಮಂತ್ರವನ್ನು ಗುರುವಿಗೂ ತಮಗೂ ಒಂದು ಕನೆಕ್ಷನ್ ಅಥವಾ ಒಂದು ಸೇತುವೆ ಅಂತ ಅಂದ್ಕೋಬೇಕು. ಮಂತ್ರವೇ ಗುರು ಆಗಬೇಕು. ಗುರು ಬೇರೆ ಅಲ್ಲ, ಗುರು ಕೊಟ್ಟ ಮಂತ್ರ ಬೇರೆ ಅಲ್ಲ. ಆ ರೀತಿ ಆ ಮಂತ್ರಕ್ಕೆ ಒಂದು ಅಫಿನಿಟಿ ಬರಬೇಕು. ಮಂತ್ರನ ಪ್ರೀತಿಸಬೇಕು. ಗುರು ಕೊಟ್ಟ ಮಂತ್ರನ ಗುರುವೇ ಅಂದ್ಕೊಂಡು ಅವರು ತಪ್ಪದೇ ಗುರು ಹೇಳಿದ ಹಾಗೆ ಜಪ ತಪ ಮಾಡಬೇಕು. ಸಾಧನೆಗೆ ಬಳಸ್ಕೋಬೇಕು. ಗುರುಗೆ ಹತ್ತಿರ ಆಗಬೇಕು. ಗುರುಗೆ ಹತ್ತಿರ ಆಗೋದು ಗುರು ಕೊಟ್ಟ ಮಂತ್ರವನ್ನು ಬಿಡದೆ ಹಿಡ್ಕೊಂಡಾಗ ಮಾತ್ರ. ಗುರು ಮಾಡಿದ ಮೆಡಿಟೇಷನ್ನು, ಅವನು ಮಾಡಿದ ಪುಣ್ಯ, ಅವನು ಮಾಡಿದ ಒಳ್ಳೆ ಕೆಲಸಗಳೆಲ್ಲ ತನ್ನಷ್ಟಕ್ಕೆ ತಾನೇ ಬಂದು ಶಿಷ್ಯನಿಗೆ ತಲುಪತ್ತೆ. ಯಾಕೆ ಅಂದರೆ ಅಲ್ಲಿ ಒಂದು ಕನೆಕ್ಷನ್ ಆಗಿದೆ, ಅಲ್ಲಿ ಒಂದು ಸೇತುವೆ ಮಾರ್ಪಾಡಾಗಿದೆ. ಗುರು ಕೊಟ್ಟ ಮಂತ್ರವನ್ನು ಅವರು ಜಪ ಮಾಡ್ತಿದ್ದಾರೆ. ಯಾಕೆಂದರೆ ಗುರುವನ್ನು ನಂಬಿದ್ದಾರೆ. ಗುರು ಕೊಟ್ಟ ಮಂತ್ರವನ್ನು ಯಾರು ಬಿಡ್ತಾನೋ ಅವನೇ ಗುರುದ್ರೋಹಿ. ಗುರು ಕೊಟ್ಟ ಮಂತ್ರವನ್ನು ಯಾರು ಲೆಕ್ಕಕ್ಕಿಡೋದಿಲ್ಲ ಅವನ ಹೆಸರಿಗೆ ಅಷ್ಟೇ ಶಿಷ್ಯ. ಅವನಲ್ಲಿ ಯಾವ ಜ್ಞಾನವೂ ಪ್ರಚುರವಾಗಲ್ಲ, ಗುರುವಿನಿಂದ ತಲುಪಲ್ಲ. ಅದರಿಂದ ಆ ದೀಕ್ಷೆ ತೆಗೆದುಕೊಂಡವರು, ಆ ಮಂತ್ರ ತೆಗೆದುಕೊಂಡವರು ಗುರುವಿಗೆ ಭಾಗ ಆಗ್ತಾರೆ, ಗುರುವಿನ ಭಾಗ ಆಗ್ತಾರೆ. ಅದರಿಂದ ನಾನು ಯಾವಾಗ ದೀಕ್ಷೆ ಕೊಡೋಕ್ಕೆ ಶುರು ಮಾಡಿದೆ, ಶ್ರೀಚಕ್ರ ಉಪಾಸನೆ ಮಾಡ್ತಾ ಇರುವಾಗ ಶ್ರೀಚಕ್ರ ಮಂತ್ರವನ್ನು, ಬೀಜ ಮಂತ್ರಗಳನ್ನು ದೀಕ್ಷೆ ಕೊಟ್ಟೆ. ನಾನು ಧ್ಯಾನ ಮಾಡಿ ಯಾವಾಗ ಆ ದೀಕ್ಷೆ, ನನಗೆ ಸಿಕ್ಕ ದೀಕ್ಷಾ ಮಂತ್ರವನ್ನು ತೆಗೆದುಕೊಂಡು ಜಪ ಮಾಡ್ತೀನೋ ಅದನ್ನು ಬೀಜಾಕ್ಷರ ದೀಕ್ಷೆ ಮಕ್ಕಳಿಗೆ ನಾಲ್ಗೆ ಮೇಲೆ ಬರೆಯೋದು. ಹೀಗೆ ಎಷ್ಟೋ ದೀಕ್ಷೆಗಳನ್ನ ಇದನ್ನು ಮಾಡಿ ಅಂತ ಹೇಳಿ ಅದರ ಜೊತೆಗೆ ಒಂದು ರುದ್ರಾಕ್ಷ ಕೊಟ್ಟಿರ್ಬೋದು, ಜಪ ಮಾಡಿ ಅಂತ ಮಾಲೆ ಕೊಟ್ಟಿರ್ಬೋದು, ಜಪ ಮಾಡಿ ಅಂತ ಯಂತ್ರಗಳನ್ನ ಕೊಟ್ಟಿರ್ಬೋದು. ಈ ಥರ ಕೆಲವು ಬೀಜಾಕ್ಷರಗಳನ್ನು ಕೊಟ್ಟು, ಕೆಲವು ಮಂತ್ರಗಳನ್ನು ಕೊಟ್ಟು, ಕೆಲವು ಧ್ಯಾನದ ಟೆಕ್ನಿಕ್ಗಳನ್ನ ದೀಕ್ಷೆಯಾಗಿ ಕೊಟ್ಟು, ನನಗೆ ಏನು ಸಿಗುತ್ತೋ ಗುರುವಿನಿಂದ ಅಪ್ಪಣೆ ಬಂದ ತಕ್ಷಣ ನಾನು ಅದನ್ನು ಹಿಡ್ಕೊಂಡಿಲ್ಲ, ಅದನ್ನು ಬೇರೆಯವ್ರಿಗೂ ಅದು ಸಿಕ್ಕಲಿ ಅಂತ ಕೊಟ್ಟಿರೋದು. ಆದರೆ ಅವರವರು ಎಷ್ಟರ ಮಟ್ಟಿಗೆ ಅದನ್ನು ತಮ್ಮಲ್ಲಿ ತಾವು ಬೆಳೆಯೋದಕ್ಕೆ ಉಪಯೋಗಿಸ್ಕೊಂಡು ತಮ್ಮಲ್ಲಿ ಅದನ್ನು ಬೆಳೆಯೋ ಹಾಗೆ ಮಾಡಿ ಎಷ್ಟು ಜನಕ್ಕೆ ಪ್ರೇರಣೆ ಕೊಡ್ತಾರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ದೀಕ್ಷೆ ಮಾತ್ರ ನನ್ನ ಒಂದು ಆಸೆ, ಅವರಲ್ಲೂ ಕೂಡ ಒಂದು ಅಂತರ್ಯಾಮಿ ಗುರು ಒಂದು ಸೈಲೆಂಟ್ ಮೌನದಲ್ಲಿ ಅವರಿಗೆ ಒಂದು ದೀಕ್ಷೆ ಕೊಡೋವರೆಗೂ ನಾನು ಕೊಟ್ಟ ಮಂತ್ರಗಳು ಅವ್ರ ಮೇಲೆ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದಲೇ ಕೊಡೋದು. ನೀವು ಗುರುಮಾತಾ ಹೇಗಾದ್ರಿ? ನಿಮ್ಮನ್ನ ನಾವು ಸಂಬೋಧಿಸಬೇಕಾದ್ರೆ ಗುರುಮಾತಾ ಅಮ್ಮ ಅಂತ ಕರಿತೀವಲ್ಲ, ಹೇಗೆ ನೀವು ಗುರುಮಾತೆ ಆದ್ರಿ? ನಾನು ಯಾವಾಗ ಮೊದಲನೇ ಇನಿಸಿಯೇಷನ್ ಫ್ರಮ್ ದಿ ಔಟರ್ ಗುರು ನಾನು ತೆಗೆದುಕೊಂಡಾಗ, ಇನಿಸಿಯೇಷನ್ ಡೇ ನಮ್ಮ ಹತ್ರ ಒಂದು ಮಾತನ್ನು ತೆಗೆದುಕೊಳ್ಳೋಂಗಾಯಿತು. ನಾನು ಅದನ್ನೇ ಮಾಡಿಸೋದು, ಎಲ್ಲರಿಗೂ ಒಂದು ಪ್ರಮಾಣ ವಚನ ತೆಗೆದುಕೋಬೇಕು, ನಾನು ಪ್ರಪಂಚಕ್ಕೆ ತಂದೆ ತಾಯಿ ಆಗಿರ್ತೀನಿ ಅಂತ. ಇದು ಸಾಮಾನ್ಯವಾದದ್ದಲ್ಲ.
ಬಹಳ ದೊಡ್ಡ ತತ್ವ ಅಡಗಿದೆ ಇದರಲ್ಲಿ. ಎಲ್ಲರಿಗೂ ನಾನು ತಂದೆ ತಾಯಿ ಆಗಿರ್ತೀನಿ. ತಂದೆ ತಾಯಿ ಅನ್ನೋ ಸ್ಥಾನ ಏನಿದೆ ಅದು ಬಹಳ ಉತ್ಕೃಷ್ಟವಾದ ಉನ್ನತವಾದ ಸ್ಥಾನ ಪ್ರತಿಯೊಬ್ಬನಿಗೂ ಕೂಡ. ನಾವು ಪರಮಾತ್ಮನನ್ನು ಕರಿತೀವಿ, ಲೋಕನಾಥ ಜಗನ್ನಾಥ, ನೀನು ನನ್ನ ತಂದೆ, ಜಗತ್ ಜನನಿ, ಅಮ್ಮ ಅಂತ ಎಲ್ಲ ಕರಿತೀವಿ. ತಂದೆ ತಾಯಿಗೆ ಇಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ. ಅದರಿಂದ ನಾನು ತಂದೆ ತಾಯಿ ಅಂದ ತಕ್ಷಣ ಇದು ಫಿಸಿಕಲ್ ಲೆವೆಲ್ನಲ್ಲಿ ಯೋಚನೆ ಮಾಡಬಾರ್ದು. ನನಗಿನ್ನೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ನಾನು ಹೆಂಗೆ ತಂದೆ ತಾಯಿ ಆಗಲಿ ಅನ್ನೋದು ಬಹಳ ಗ್ರಾಸ್ ಲೆವೆಲ್, ಅದು ಬಹಳ ಬಾಲಿಶ ಪ್ರಶ್ನೆ. ತಂದೆ ತಾಯಿ ಅನ್ನೋದು ಒಂದು ಜವಾಬ್ದಾರಿ ಸ್ಥಿತಿ. ತಂದೆ ತಾಯಿ ಅಂದಾಗಲೇ ಒಂದು ಜವಾಬ್ದಾರಿ ಬರುತ್ತೆ, ಅದು ಆತ್ಮಬಲ. ಆ ಜವಾಬ್ದಾರಿ ಸ್ಥಿತಿಯಲ್ಲಿ ನಿಂತವನು ಗುರು. ಗುರು ಮಾತಾ, ಗುರು ಪಿತಾ, ಗುರು ಬಂಧು, ಗುರು ಸಖ. ಅದರಿಂದ ಗುರು ನಿಂತ್ಕೊಂಡಾಗ ಅವನು ಹೇಗೆ ನಿಂತಾನೆ? ಲೋಕಕ್ಕೆ ತಂದೆಯಾಗಿ ತಾಯಿಯಾಗಿ ನಿಲ್ತಾನೆ. ಪ್ರಪಂಚವನ್ನು ತನ್ನ ಮನೆ ಅಂತ ಕನ್ಸಿಡರ್ ಮಾಡ್ತಾನೆ. ಪ್ರತಿಯೊಬ್ಬರನ್ನು ತನ್ನ ಮಕ್ಕಳು ಅಂತ ನೋಡ್ತಾನೆ. ಅವನಿಗೆ ಇವರು ಒಳ್ಳೆಯವರು ಕೆಟ್ಟವರು ಅನ್ನೋದಿಲ್ಲ. ಇವರು ಸ್ನೇಹಿತರು, ಇವರು ಎನಿಮೀಸು, ಇವರು ಶತ್ರುಗಳು ಅಂತ ಇಲ್ಲ. ಇವರು ಪೆದ್ರು, ಇವರು ಜಾಣರು ಅಂತ ಇಲ್ಲ. ಇವರು ಆ ಜಾತಿ, ಈ ಜಾತಿ, ಈ ಧರ್ಮ, ಆ ಧರ್ಮ ಯಾವುದೂ ಇಲ್ಲ. ಅಂಥ ಒಂದು ಸನ್ಯಾಸದಲ್ಲಿ ಇರೋನು ಗುರು. ಅವನು ಲೋಕಕ್ಕೆ ತಾಯಿ, ಲೋಕಕ್ಕೆ ತಂದೆ. ಅವನು ಒಂದೇ ಒಂದು ಉದ್ದೇಶ, ಎಲ್ಲರ ಮನೆ ಬೆಳಗಲಿ, ಎಲ್ಲರ ಮನೆ ಜ್ಞಾನ ಸುಜ್ಞಾನದ ಬೆಳಕಲ್ಲಿ ಬೆಳಗಲಿ, ಎಲ್ಲರಲ್ಲಿ ಆತ್ಮಜ್ಯೋತಿ ಕಾಣಿಸ್ಕೊಳ್ಳಿ, ಎಲ್ಲ ಮನುಷ್ಯರೂ ಕೂಡ ತಮ್ಮ ಮಾನವೀಯತೆಯನ್ನು ಮೀರಿ ದೈವತ್ವಕ್ಕೆ ಬರಲಿ. ಇದು ಒಂದು ಸತ್ಯಯುಗಕ್ಕೆ ನಾಂದಿಯಾಗಲಿ. ಪ್ರತಿಯೊಬ್ಬರು ಸತ್ಯಯುಗದ ಕಡೆಗೆ ಹೆಜ್ಜೆ ಇಡಲಿ. ಈ ಥರ ಉನ್ನತವಾದ ಉತ್ಕೃಷ್ಟವಾದ ಮಹತ್ವಾಕಾಂಕ್ಷೆಗಳನ್ನು ಯಾರು ಇಟ್ಕೊಂಡಿದ್ದಾನೋ ಅವನು ಜಗದ್ಗುರು, ಅವನು ಸದ್ಗುರು, ಅವನು ಗುರು. ಅವನು ಗುರು ತಾಯಿ ರೂಪ, ತಂದೆ ರೂಪ. ಅದರಿಂದ ಯಾರೋ ಗುರುವನ್ನು ಮಾತಾ ಅಂತ ಕರೆದಾಗ ನಾನು ಎಷ್ಟೋ ಸತಿ ಹೇಳ್ತೀನಿ, ಅಮ್ಮ ಅಂತ ಅನ್ನಿ ಕೇಳೋಕ್ಕೆ ನನಗಿಷ್ಟ. ಅಮ್ಮ ಅನ್ನೋದು 2 ಪದ. ನಿಮ್ಮ ಬಾಯಿನಲ್ಲಿ ಅಮೃತ ಬರುತ್ತೆ. ನನಗೂ ಕೇಳಿದಾಗ ನನ್ನಲ್ಲೂ ಒಂದು ಅಮೃತ ಬರುತ್ತೆ ಅಮ್ಮ ಅಂತ ಅಂದಾಗ. ಆ ಅಮ್ಮನಿಗೆ ಹೋಗಿ ತಲುಪಬೇಕು. ಪ್ರತಿಯೊಬ್ಬರು ಅಮ್ಮ ಅಂದರೆ ಅಮ್ಮನ ತಲುಪಬೇಕು. ಅಮ್ಮ ನೋಡ್ಕೋತಾಳೆ ಅಂದರೆ ಅಮ್ಮ ನೋಡ್ಕೋತಾಳೆ. ಪ್ರತಿಯೊಬ್ಬರಲ್ಲೂ ಆ ಮಮತೆ, ದಯೆ, ಕರುಣೆ ಏನಂತ ಅಂದ್ಕೊಂಡಿದ್ದೀರಾ? ಅದು ಅಮ್ಮ, ನಿಮ್ಮಲ್ಲಿರೋ ಅಮ್ಮ. ನಾನು ಅದನ್ನು ಹೇಳ, ನಿಮ್ಮಲ್ಲಿರೋ ದಯೆಯನ್ನು, ನಿಮ್ಮಲ್ಲಿರೋ ಅಮ್ಮನ ನೋಡ್ಕೊಳ್ಳಿ, ನನ್ನನ್ನು ನೋಡ್ಕೊಂಡಂಗೆ. ನೀವು ಯಾವಾಗಲೂ ನಗ್ನಗ್ತಾ ಇರಿ, ಆ ನಗು ನಂದು. ನೀವು ಸಂತೋಷವಾಗಿ, ಖುಷಿಯಾಗಿ, ಆರೋಗ್ಯವಾಗಿದ್ದರೆ ಅದು ನಂದು. ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮಲ್ಲಿರೋ ಅಮ್ಮನ ಕಾಪಾಡಿ ಅಂತ ಹೇಳ್ತೀನಿ. ಇದು ಮಾತೆಯ ಒಂದು ವಾತ್ಸಲ್ಯ, ಮಮತೆ, ದಯೆ, ಕರುಣೆ. ಇದು ಎಲ್ಲ ಗಂಡಸಲ್ಲೂ ಇದೆ. ಗಂಡಸಲ್ಲೂ ಅಮ್ಮ ಇದ್ದಾರೆ, ಯಾಕಿಲ್ಲ? ಮಮತೆ ಇಲ್ವೇ? ಕರುಣೆ ಇಲ್ವೇ? ದಯೆ ಇಲ್ವೇ? ಅದರಿಂದ ಗಂಡು ಹೆಣ್ಣು ಎರಡು ಮೀರಿದ್ದು ಆ ಗುರು ಮಾತಾ ಅನ್ನೋದು. ತಾಯಿನ ನಾವು ದಕ್ಷಿಣಾಮೂರ್ತಿ ಸ್ವರೂಪಿಣಿ ಅಂತೀವಿ. ಗಂಡಸ ಇಲ್ಲ, ದಕ್ಷಿಣಾಮೂರ್ತಿ ಸ್ವರೂಪಿಣಿ. ಯಾವ್ಯಾವುದಿದೆಯೋ ಎಲ್ಲವೂ ಕೂಡ. ಲಕ್ಷ್ಮೀ ನಾರಾಯಣಿ ಅವಳು, ಸರಸ್ವತಿ ಬ್ರಹ್ಮಾಣಿ. ಅದರಿಂದ ಗುರು ದೀಕ್ಷೆ ಅನ್ನೋದು, ಗುರು ಮಾತಾ ಅನ್ನೋದು ಅದು ನೇಮ್ ಟ್ಯಾಗ್ ಅಲ್ಲ, ಅದು ಕ್ವಾಲಿಟಿ. ಅವ್ರಿಗೆ ಅನಿಸಿದೆ ಅಮ್ಮನೇ ನಮಗೆಲ್ಲ, ಅಮ್ಮನಲ್ಲಿ ನಾನು ಅಮ್ಮನ ನೋಡಿದೆ ಅಂತ. ಅವ್ರಿಗೆ 70 ವರ್ಷ ಆಗಿರುತ್ತೆ, ಅವ್ರ ಅಮ್ಮನ ಕಳ್ಕೊಂಡು ಆ ದುಃಖ ಇನ್ನೂ ಅಂಟಿಸ್ಕೊಂಡಿರೋರು ನನ್ನಮ್ಮನ ನಿಮ್ಮಲ್ಲಿ ನೋಡ್ತೀನಿ ಅಂದಾಗ ಇದು ಎಲ್ಲಿ ಅಮ್ಮನ ಕನೆಕ್ಷನ್ನು? ನನಗಿಂತ ಹೆಚ್ಚು ವಯಸ್ಸಾದವರು ಅವರು ವಯಸ್ಸಿನಲ್ಲಿ ಅವ್ರ ಅಮ್ಮನ್ನ ಕಳ್ಕೊಂಡು ಅವರಮ್ಮನ ಪ್ರೀತಿಗೆ ನನ್ನ ಹತ್ರ ಬಂದು ಹಾತೊರೆದಾಗ ನಾನು ಆ ಪ್ರೀತಿನ ಕೊಟ್ಟಾಗ ನಮ್ಮಮ್ಮ ನೀವು ಅಂದಾಗ ಎಲ್ಲಿದು ಅಮ್ಮ ಅಂದರೆ ಏನು ಅರ್ಥ? ಅದು ಫಿಸಿಕಲ್ ರಿಲೇಷನ್ಶಿಪ್ ಆಗಕ್ಕೆ ಸಾಧ್ಯವಾ? ಇದನ್ನು ಗುರುಮಾತಾ ಅಂತ ಹೇಳೋದು. ಸರ್ಕಾರದಿಂದ ಪಡೆದ ಲೀಸ್ ಲ್ಯಾಂಡ್ ಅನ್ನ ಯಾವ ರೀತಿ ಬಳಸಬೇಕೆಂದು ನೀವು ಸಂಕಲ್ಪ ಮಾಡಿದ್ದೀರಾ? ನನಗೆ ಮುಂಚೆಯಿಂದನೂ ಆಸ್ತಿ ಮಾಡಬೇಕು, ಜಾಗ ಮಾಡ್ಕೋಬೇಕು, ಹಣ ಮಾಡ್ಕೋಬೇಕು, ಇದು ಈ ಥರದ್ದು ಯಾವುದು ಆಸೆ ಅಂತ ಅಂತಾರಲ್ಲ, ಅದು ಆಸೆ ಇಲ್ಲ. ಇದು ಇದೆ.
ಇದು ಪರಮಾತ್ಮನಿಂದ ಇದು ಈ ಜಾಗ ಕಾಪಾಡ್ಕೊಳ್ಳೋಕ್ಕೆ ಒಂದು ಟ್ರಸ್ಟ್, ಇದರಲ್ಲಿರೋದಕ್ಕೆ ಒಂದು ಟ್ರಸ್ಟಿ ಅಂತ ಇದೆ. ಇದು ಉಳಿದ್ರೆ ಸಾಕು. ಹೇಗೆ ಉಳಿಬೇಕು? ಇದು ಲ್ಯಾಂಡಾಗಿ ಉಳಿಬಾರ್ದು, ಇದು ಶಕ್ತಿ ಪೀಠವಾಗಿ ಉಳಿಬೇಕು. ಇದು ಇಲ್ಲಿ ಏನಿದೆ, ಸ್ಪೇಸ್ ಏನಿದೆ, ಅಲ್ಲಿ ವೈಬ್ರೇಟಿಂಗ್ ಎನರ್ಜಿ ಇರಬೇಕು. ಇದು ಅರ್ಧ ಎಕರೆ ಇರ್ಬೋದು, 3/4 ಎಕರೆ ಇರಬಹುದು. ಮನುಷ್ಯ ನಿಂತರೆ ಅವನ ಪಾದ ಎಷ್ಟಿದೆಯೋ ಅಷ್ಟೇ ಜಾಗ ಒಂದು. ಮಲಗಿದ್ರೆ ಅವನು ಎಷ್ಟು ಉದ್ದ ಇದ್ದಾನೋ ಅಷ್ಟೇ ಕೊನೆಯಲ್ಲಿ ಅದೂ ಇಲ್ಲ. ಇದು ಸತ್ಯವಾಗಿದ್ದರಿಂದ ಬಳ್ಕೊಂಡು ಎಲ್ಲನೂ ನಂದೇನು ಮಾಡ್ಕೊಳ್ಳೋದು, ಇದು ಹೇಳ್ತಾರಲ್ಲ ಗ್ರೀಡಿನೆಸ್ ಅಂತ, ಅದು ಬೇಡ. ಆದರೆ ನಮಗೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಸ್ವಲ್ಪ ಜಾಗ ಬೇಕಾಗಿದ್ದರಿಂದ ಉದ್ದೇಶಪೂರ್ವಕವಾಗಿ ಸರ್ಕಾರದಿಂದ ನಾವು ಲೀಸ್ ತೊಗೊಂಡಿದ್ದೀವಿ. ಒಂದು 5 ಎಕರೆ ಲೀಸ್ ತೊಗೊಂಡಿದ್ರೆ ಒಳ್ಳೆ ಕೆಲಸ ಮಾಡಬೇಕು. ಆವಾಗ ಗೋಮಾಳ ಅಂತ ಹಸುಗಳನ್ನ ಸಾಕ್ತಾಯಿದ್ವಿ, ಅದಕ್ಕೊಂದಿಷ್ಟು ಜಾಗ ಬೇಕಿತ್ತು. ಆಮೇಲೆ ಪ್ಯಾಂಡಮಿಕ್ ಆದಮೇಲೆ ಹಸುಗಳು ಒಂದು ಸತ್ತೋದ್ಮೇಲೆ ಹಸು ನೋಡ್ಕೊಳ್ಳೋಕೆ ಯಾರೂ ಇಲ್ಲದೆ ಇದ್ಮೇಲೆ ಗೋಹತ್ಯೆ ಪಾಪ ಅದನ್ನು ನಿಲ್ಲಿಸ್ಬಿಟ್ವಿ, ಮಾಡೋಕ್ಕಾಗಲಿಲ್ಲ. ಅದ್ರ ಆಲ್ಟರ್ನೇಟ್ ಏನು? ನಮ್ಮ ಟ್ರಸ್ಟಲ್ಲಿ ಇನ್ನೇನು ಇರಬಹುದು, ನಾವು ಏನೇನು ಮಾಡೋಕ್ಕೆ ಹೊರಟಿದ್ದೀವಿ? ವಿದ್ಯಾದಾನ, ವಿದ್ಯೆ ಬಹಳ ಮುಖ್ಯ. ಇಲ್ಲಿ ಒಂದು ಶಾಲೆ ಆಗಬೇಕು, ಬರೀ ಅಕಾಡೆಮಿಕ್ ಎಜುಕೇಷನ್ ಅಲ್ಲ, ಒಂದು ವಿಶೇಷವಾದ ಸಂಸ್ಕಾರ ಕೊಡುವಂಥ ಶಾಲೆ. ನಾನು ಅದಕ್ಕೋಸ್ಕರ ನಮ್ಮ ಒಂದು ಉದ್ದೇಶ ಈ ಸ್ಥಳವನ್ನು ಬಳಸ್ಕೊಂಡು ಒಳ್ಳೆಯ ಶಾಲೆ ಮಾಡಬೇಕು ಅಂತಿದೆ. ಅದನ್ನೇ ಉಪಯೋಗಿಸೋದು, ಇನ್ಯಾವುದಕ್ಕೂ ಉಪಯೋಗಿಸಲ್ಲ. ಪೂಜೆ ವಿಶೇಷತೆ ಏನು ಅಮ್ಮ? ಇದನ್ನು ಬೇಕಾದಷ್ಟು ಕಡೆ ಬೇಕಾದಷ್ಟು ಸತಿ ಹೇಳಿದ್ದೀನಿ. ನಾನು ಮುಂಚೆ ವಿರುದ್ಧವಾಗಿದ್ದು ಇದೊಂದಕ್ಕೇನೆ. ಪೂಜೆ, ಇದು ಪೂಜೆ ಗಂಟೆಗಟ್ಟಲೆ ಮಾಡೋರನ್ನ ನೋಡಿದ್ದೀನಿ ನಾನು ಚಿಕ್ಕವಳಿಂದ. ಮಂತ್ರಗಳನ್ನು ಹೇಳಿ ಪೂಜೆ ಮಾಡೋದು, ನೈವೇದ್ಯಗಳನ್ನು ಮಾಡಿ ಪೂಜೆ ಮಾಡೋದು, ಬೇಕಾದಷ್ಟು ಭರ್ಜರಿ ಪೂಜೆಗಳನ್ನ ನೋಡಿದ್ದೀನಿ. ಯಾರು ಪೂಜೆ ಮಾಡ್ತಾರೋ ಅವರು ಪರಮಾತ್ಮನಿಗೆ, ಪೂಜೆ ಮಾಡೋ ದೇವರಿಗೆ ಮೆಸೆಂಜರ್ ಆಗಬೇಕು. ಪೂಜಾರಿ ಅನ್ನೋನು ಪರಮಾತ್ಮನಿಗೆ ಮೆಸೆಂಜರ್ ಆಗಬೇಕು. ಆ ಮೆಸೆಂಜರ್ನ ಯಾರನ್ನೂ ನೋಡಲಿಲ್ಲ ನಾನು. ಪರಮಾತ್ಮನ ಮತ್ತು ಭಕ್ತಾದಿಗಳನ್ನು, ಭಗವಂತನ ಭಕ್ತರನ್ನು ಸೇರಿಸುವಂಥ ಪೂಜಾರಿನ ಬಹಳ ರೇರು ನೋಡೋದು, ನಾನು ನೋಡಿರಲಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಪೂಜೆ ನಡೀತಾ ಇದ್ದರೂ ಕೂಡ ಪೂಜೆ ಮಾಡ್ತಾ ಇರೋರಲ್ಲಿ ಪರಿವರ್ತನೆ, ಬದಲಾವಣೆ, ಬೆಳವಣಿಗೆ, ಆ ಒಂದು ಸ್ಪಿರಿಚುವಲ್ ಪವರ್ ಇದೆಲ್ಲ ಬರಬೇಕು. ಪೂಜೆ ಮಾಡಿದ್ರೆ ಮೊದಲು ಸಾನ್ನಿಧ್ಯದಿಂದ ಆ ಸಾರೂಪ್ಯ ಒಳಗೊಂಡು ಸಾಯುಜ್ಯ ಆಗಬೇಕು. ಈ ಹಂತವೇ ಇಲ್ಲದೇ ಇದ್ದರೆ ಪೂಜೆ ಏನು? ಬರೀ ತೋರಿಕೆ, ಆಚರಣೆ, ಡಂಬಾಚಾರ ಆಗಲ್ವೇ? ಅದಕ್ಕೆ ನಾನು ಮಾಡ್ತಾ ಇರಲಿಲ್ಲ. ಯಾವಾಗ ನಾನು ಮಾಡೋದಕ್ಕೆ ಶುರು ಮಾಡಿದೆ, ನನ್ನದೇ ರೀತಿಯಲ್ಲಿ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿದೆ. ಪೂಜೆನಲ್ಲಿ ನಾನಿಲ್ಲದೆ ಬೇರೆ ಇಲ್ಲ, ನಾನು ಇನ್ವಾಲ್ವ್ ಆಗಬೇಕು. ನಾನು ಆ ಭಗವತಿ ಹತ್ತಿರ ಹೋಗಬೇಕು. ಭಗವತಿನೇ ನನ್ನನ್ನು ಹುಡುಕೊಂಡು ಬರಬೇಕು. ಭಗವತಿ ನಾನು ಬೇರೆ ಅಲ್ಲ. ಈ ಒಂದು ಅದ್ವೈತ ತತ್ವವನ್ನು ಹಿಡ್ಕೊಂಡು ಶಂಕರಾಚಾರ್ಯರ ಪಾದವನ್ನು ಮುಟ್ಟಿ ಇದನ್ನು ನಾನು ಮಾಡಲೇಬೇಕು ಅಂತ ಶ್ರೀಚಕ್ರ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ನನಗೆ ಗೈಡ್ ಮಾಡಿದ್ದು ವಿವೇಕ ಚೂಡಾಮಣಿ, ಸೌಂದರ್ಯ ಲಹರಿ, ಲಲಿತಾ ಭಾಷ್ಯ ಏನು ಬರೆದಿದ್ದಾರೆ ಶಂಕರಾಚಾರ್ಯರು, ಲಲಿತೋಪಾಖ್ಯಾನ, ಇದರೆಲ್ಲ ಭಾಷ್ಯಗಳನ್ನು ಓದಿ ಹೌದು ಇದು ಒಂದು ಉತ್ತಮವಾದದ್ದು, ಇದು ದೇವಿ ಪೂಜೆ ಮಾಡೋದು. ಪೂಜೆ ಮಾಡ್ತಾ ಇರುವಾಗ ನಾನೇ ಅದಾಗ್ಬಿಡಬೇಕು. ಭವಾನಿ ತ್ವಂ ದಾಸೇ ಮೈ ಪಿತರ ದೃಷ್ಟಿಂ ಸಕರುಣ ಇತಿ ಸ್ತೋತುಂ ವಾಂಚನ್ ಕಥಯತಿ ಭವಾನಿತ್ವಮಿದ್ಯ ತದೈವತ್ವಂ ತಸ್ಮೈ ದಿಶಸಿ ನಿಜ ಸಾಯುಜ್ಯ ಪದವಿ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನಿರಾಜಿತ ಪದ. ಬ್ರಹ್ಮಾದಿಗಳೇ ಕಾಲಿಗೆ ಬಿದ್ದೋಗ್ತಾರೆ, ದೇವಿ ಪಾದಕ್ಕೆ ಬಿದ್ದಿರ್ತಾರೆ. ಅಂಥ ಬ್ರಹ್ಮಾದಿಗಳ ಜೊತೆಗೆ ಆ ತಾಯಿ ಅವ್ರ ನಮಸ್ಕಾರಗಳನ್ನು ತೆಗೆದುಕೊಂಡು ಕೂತಿರ್ತಾಳಲ್ಲ, ಅವಳು ತೊಡೆ ಮೇಲೆ, ಅವಳ ತಲೆ ಮೇಲೆ, ಅವಳ ಭುಜದ ಮೇಲೆ, ಅವಳ ಒಳಗೆ ನಾನಿದ್ದೀನಿ ಅಂದರೆ ಈ 3 ಜನನು ನನ್ನ ಅಧೀನದಲ್ಲಿದ್ದಾರೆ ಅಂತ ಶಂಕರಾಚಾರ್ಯರು ಹೇಗೆ ಹೇಳಿದ್ದಾರೆ. ಅದು ನನಗೆ ತುಂಬ ಒಳಗೊಟ್ಟೋಯ್ತು. ಇದನ್ನು ಸಾವಿರಾರು ಸತಿ ಜಪ ಮಾಡಿದ್ದೀನಿ. ಇದೊಂದೇ ದೊಡ್ಡ ಬಾಗಿಲು ತಗೊಳ್ತು ನನ್ನ ಜೀವನದಲ್ಲಿ. ಅದ್ವೈತ ತತ್ವವನ್ನು ನಾನು ಸ್ವಲ್ಪನೇ
ಕ್ಷಣ ಕ್ಷಣಕ್ಕೂ ಜೀರ್ಣಿಸೋದಕ್ಕೆ. ಹೀಗೆ ಆ ದೇವಿ ಪೂಜೆ ಶುರುವಾಯಿತು. ಪೂಜೆ ಅಂದರೆ ಮಾನಸ ಪೂಜೆ. ಪೂಜೆ ಅಂದರೆ ಧ್ಯಾನದಿಂದ ಆಗೋ ಪೂಜೆ, ಧ್ಯಾನಕ್ಕಾಗಿ ಮಾಡೋ ಪೂಜೆ, ಧ್ಯಾನದಿಂದ ಧ್ಯಾನ, ಈ ಪ್ರಾಸೆಸ್ಸೇ ಪೂಜೆ. ಪೂಜೆ ಆಮೇಲೆ ಧ್ಯಾನ ಮುಂಚೆ. ಧ್ಯಾನದಿಂದ ಏನು ನಡೆಯುತ್ತೆ ಅದು ಪೂಜೆ. ಮೊದಲು ಮುಕ್ತಿ, ಆಮೇಲೆ ಧರ್ಮ, ಆಮೇಲೆ ಕರ್ಮ. ಧರ್ಮ ಕರ್ಮಗಳು ಮುಕ್ತಿಯಿಂದ ಆಗತ್ವೆ, ಬಿಡುಗಡೆಯಿಂದ ಆಗತ್ವೆ. ನನ್ನನ್ನು ನಾನು ನಂದು ಅಂತ ಕಳ್ಕೊಳ್ಳೋದ್ರಿಂದ ಆಗತ್ತೆ. ಅವಳು ಯೋಗದಲ್ಲಿ ಆಗತ್ತೆ. ಯೋಗಸ್ಥ ಕುರು ಕರ್ಮಾಣಿ, ಕೃಷ್ಣನ ಯೋಗದಲ್ಲಿ ಮಾಡೋದದು, ತಾಯಿಯ ಯೋಗದಲ್ಲಿ ಮಾಡೋದೆಲ್ಲ ಧರ್ಮ ಕರ್ಮ. ಇದು ಕನೆಕ್ಟ್ ಆಗ್ತಾ ಬಂದು ಭಗವದ್ಗೀತೆಯನ್ನು ನಾನು ಅದ್ವೈತ ತತ್ವದಲ್ಲಿ ನೋಡೋದಕ್ಕೆ ಶುರು ಮಾಡಿದೆ. ಅದರಿಂದ ನಾನು ಹೇಳೋ ಭಗವದ್ಗೀತೆ ಯಾವಾಗಲೂ ಸೂಕ್ಷ್ಮ ಇರುತ್ತೆ ಅದರಲ್ಲಿ. ಯಾಕೆಂದರೆ ಇದು ಬರೀ ಡ್ಯುಯಾಲಿಟಿ ಇಲ್ಲ ಇಲ್ಲಿ, ಇಟ್ ಈಸ್ ಬಿಯಾಂಡ್ ಡ್ಯುಯಾಲಿಟಿ. ಅಟ್ ದಿ ಎಂಡ್ ಕೃಷ್ಣ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಅರ್ಜುನ.